ನಮಸ್ಕಾರ ಕರ್ನಾಟಕ. ಸೊ ಹೇಗಿದ್ರೆ ಎಲ್ರು ಕೂಡ ತುಂಬಾ ದಿನಗಳಾಯ್ತು ವಿಡಿಯೋ ಮಾಡಿದೆ. ಸೊ ಈ ಒಂದು ವಿಡಿಯೋದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ 20,000ದಿಂದ ಹಿಡಿದು 80,000ದವರೆಗೆ ವಿದ್ಯಾರ್ಥಿ ವೇತನ ಸಿಗುತ್ತೆ ಅಂದ್ರೆ ಖಂಡಿತ ನೀವು ನಂಬಲೇಬೇಕು. ಹೌದು ಸ್ನೇಹಿತರೆ, ಸೊ ಆದ್ರಿಂದ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಮತ್ತು ಏನೆಲ್ಲ ದಾಖಲೆಗಳು ಬೇಕು ಮತ್ತು ಯಾರಿಗೆಲ್ಲ ಎಷ್ಟೆಷ್ಟು ಹಣ ಸಿಗುತ್ತೆ ಅಂತ ಸೊ ಡೀಟೇಲ್ ಆಗಿ ವಿಡಿಯೋ ಮಾಡಿ ಹೇಳ್ತಿದ್ದೇನೆ. ಸೊ ಆದ್ರಿಂದ ಯಾರು ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಆದ್ರಿಂದ ನಮ್ಮ ಈ ಒಂದು SKSR ಚಾನೆಲ್ ನಲ್ಲಿ ವಿದ್ಯಾರ್ಥಿ ವೇತನದ ಮಾಹಿತಿ ಅಷ್ಟೇ ಅಲ್ಲ, ನಮ್ಮ ಪರ್ಸನಲ್ ಲಾಗ್ಸ್, ಅದೇ ರೀತಿ ಯುವಕರಿಗೆ ಏನೆಲ್ಲ ಮಾಹಿತಿ ಕೊಡಬಹುದು, ಸೊ ಇಂತಹ ಎಲ್ಲಾ ರೀತಿಯ ಅಪ್ಡೇಟ್ ಗಳನ್ನು ನಮ್ಮ ಈ ಒಂದು ಚಾನೆಲ್ ಅಲ್ಲಿ ಹಾಕ್ತಾ ಇರ್ತೀವಿ. ಸೊ ಆದ್ರಿಂದ ಇದೆಲ್ಲದಕ್ಕೂ ಕೂಡ ನಿಮ್ಮ ಬೆಂಬಲ ತುಂಬಾನೇ ಮುಖ್ಯ. ಸೊ ಆದ್ರಿಂದ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ ಮರಿದ್ರಿ ಅಂತ ಹೇಳ್ತಾ, ಸೊ ಹಾಗಾದ್ರೆ ನೇರವಾಗಿ ವಿಡಿಯೋಗೆ ಹೋಗೋಣ. ಬಾಯ್ ಸ್ನೇಹಿತರೆ, ಈ ಒಂದು ವಿದ್ಯಾರ್ಥಿ ವೇತನ ಅಂತ ಹೇಳಿದಾಗ ಆಸ್ ಯೂಶುವಲ್ ಆಗಿ ಎಲ್ಲ ಸ್ಟೂಡೆಂಟ್ಸ್ಗಳು ಕೂಡ ಈ SSP ವಿದ್ಯಾರ್ಥಿ ವೇತನ ಅಂತ ಹೇಳಿದಾಗ ಅಪ್ಲಿಕೇಶನ್ ಹಾಕ್ತಾರೆ. ಬಟ್ ಸಾಮಾನ್ಯವಾಗಿ ಈ ವಿದ್ಯಾರ್ಥಿಗಳಿಗೆ ಏನು ಸಿಗುತ್ತೆ ಅಂದರೆ ಡಿಗ್ರಿ ವಿದ್ಯಾರ್ಥಿಗಳಿಗೆ 4,000 ಸಿಗುತ್ತೆ. ಅದೇ ರೀತಿ SLC ಅಥವಾ ಪ್ರೀ ಮ್ಯಾಟ್ರಿಕ್ ಅಥವಾ ಪೋಸ್ಟ್ ಮ್ಯಾಟ್ರಿಕ್ ಹೀಗೆ ಎಲ್ಲ ವಿದ್ಯಾರ್ಥಿಗಳಿಗೆ 3,000 4,000 ಹೀಗೆ ಸಿಗುತ್ತೆ. ಬಟ್ ಏನು ಮಾಡ್ತಾರೆ ಅಂತ ಹೇಳಿದರೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಈ ಒಂದು ವಿದ್ಯಾಸಿರಿ ಅಂತ ಸ್ಕಾಲರ್ಶಿಪ್ ಇರುತ್ತೆ, ಅದರ ಜೊತೆಗೆ ಅಂದರೆ ಜಾಯಿಂಟೆಡ್ ಆಗಿರುವಂಥ. ಸೊ ನೀವೇನು ಈ ಒಂದು SSP ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತೀರಾ ಅದರ ಜೊತೆಗೆ ನಾನು ನಿಮಗೆ ಈ ಒಂದು ವಿದ್ಯಾಸಿರಿ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಲಿಕ್ಕೆ ಹೇಳಿಕೊಡ್ತೇನೆ. ಸೊ ಈ ಒಂದು ವಿದ್ಯಾಸಿರಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದರೆ ನಿಮಗೆ ಯಾವ ಥರ ಉಪಯೋಗ ಇದೆ ಅಂದರೆ ಸುಮಾರು 15,000 ಆ ಒಂದು ಸ್ಕಾಲರ್ಶಿಪ್ ಅಂತ ನಿಮಗೆ ಸಿಗುವಂಥ ಸಾಧ್ಯತೆ ಹೆಚ್ಚಳವಾಗಿರುತ್ತೆ. ಸೊ ಅದನ್ನು ಯಾವ ರೀತಿ ನೀವು ಅಪ್ಲೈ ಮಾಡಬೇಕು, ಏನೆಲ್ಲ ದಾಖಲೆಗಳು ಬೇಕು ಅಂತ ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿ. ಸೊ ಸಾಮಾನ್ಯವಾಗಿ ಈ ಒಂದು SSP ವಿದ್ಯಾರ್ಥಿ ವೇತನ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನ್ ಆಗಲಿ ಗೊತ್ತಿರುತ್ತೆ. ಸೊ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ನೀವು ಕಮೆಂಟ್ಸ್ ಮೂಲಕ ಕೇಳ್ಬೋದು, ನಾನು ಖಂಡಿತ ರಿಪ್ಲೈ ಮಾಡಲಿಕ್ಕೆ ಆದಷ್ಟು ಪ್ರಯತ್ನ ಮಾಡ್ತೇನೆ. ಸೊ ಮೊದಲಿಗೆ ನೀವು ಈ ಒಂದು SSP ಸ್ಕಾಲರ್ಶಿಪ್ ಆಗಿದ ನಂತರ ನೇರವಾಗಿ ಬರಬೇಕು ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ಗೆ. ಸೊ ಇದರ ಮುಖಾಂತರ ನೀವು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಬೇಕು. ಸೊ ಅದು ಯಾವ ರೀತಿ ಅಪ್ಲಿಕೇಶನ್ ಹಾಕೋದಂದರೆ ನಿಮ್ಮಲ್ಲಿ ಆಲ್ರೆಡಿ SSP ಅಪ್ಲಿಕೇಶನ್ನ ID ಆ್ಯಂಡ್ ಪಾಸ್ವರ್ಡ್ ಇರುತ್ತೆ. ಸೊ ಅದರ ಮುಖಾಂತರ ನೀವು ಈ ಒಂದು ಪೋರ್ಟಲ್ನಲ್ಲಿ ಲಾಗಿನ್ ಆದ ನಂತರ ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು, ಇಲ್ಲಿ ಹೋಮ್ ಆ್ಯಂಡ್ ಅಪ್ಲೈ ಫಾರ್ ಹಾಸ್ಟೆಲ್, ಅದೇ ರೀತಿ ಎಕ್ನಾಲಜ್ಮೆಂಟ್, ಅದೇ ರೀತಿ ವಿಡ್ರಾನ್, ಹೀಗೆ ನಾನಾ ರೀತಿಯ ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ನೀವು ಅಪ್ಲೈ ಫಾರ್ ಹಾಸ್ಟೆಲ್ ಅಂತ ಅದರ ಮೇಲೆ ಒಂದ್ಸತಿ ಟ್ಯಾಪ್ ಮಾಡಿ. ಸೊ ನಂತರದಲ್ಲಿ ನಿಮಗೆ ಈ ರೀತಿಯ ಒಂದು ಇಂಟರ್ಫೇಸ್ ನೋಡಲಿಕ್ಕೆ ಸಿಗುತ್ತೆ. ಇದರಲ್ಲಿ ನಿಮ್ಮ ಕಾಸ್ಟ್ ಡೀಟೇಲ್ಸ್ ಆಗಿರ್ಬೋದು, ಪರ್ಸನಲ್ ಡೀಟೇಲ್ಸ್ ಆಗಿರ್ಬೋದು ಮತ್ತು ನಿಮ್ಮ ಅಕಾಡೆಮಿಕ್ ಡೀಟೇಲ್ಸ್, ಸೊ ಅದೇ ರೀತಿ ನಿಮ್ಮ ಹಾಸ್ಟೆಲ್ ಡೀಟೇಲ್ಸ್ ಇವೆಲ್ಲವನ್ನು ಕೂಡ ನೀವು ಫಿಲ್ಅಪ್ ಮಾಡಿದ ನಂತರ ಸೊ ಫೈನಲ್ ಸಬ್ಮಿಷನ್ ಕೊಟ್ಟು ನಂತರದಲ್ಲಿ ನಿಮ್ಮ ಅಕ್ನಾಲಜ್ಮೆಂಟನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಸೊ ಈ ಒಂದು ನೀವು ಅಪ್ಲಿಕೇಶನ್ ಹಾಕಿದ ನಂತರ ಇದು ನೇರವಾಗಿ ನಿಮ್ಮ SSPಗೆ ಅಂದರೆ SSP ಸ್ಕಾಲರ್ಶಿಪ್ ಏನು ಹಾಕಿರ್ತೀರ ಸೊ ಅದಕ್ಕೆ ಒಂದು ಜಾಯಿಂಟ್ ಆಗುತ್ತೆ. ಸೊ ಅದರ ಮುಖಾಂತರ ನಿಮಗೆ 15,000 ರೂಪಾಯಿ ಅಂದರೆ ವಸತಿ ಆಗಿರ್ಬೋದು, ನಿಮ್ಮ ಊಟದ ಎಲ್ಲ ಒಂದು ಖರ್ಚು ಇದರಲ್ಲಿ ಸಿಗುತ್ತೆ. ಸೊ ಆದ್ದರಿಂದ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ ಮತ್ತು ಅರ್ಥ ಆಗಲಿಲ್ಲ ಅಂದರೆ ಖಂಡಿತ ನೀವು ಕಮೆಂಟ್ಸ್ ಮಾಡ್ಬೋದು. ಸೊ ಅದನ್ನು ನಾನು ಆದಷ್ಟು ರಿಪ್ಲೈ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಇದೇ ರೀತಿಯಾದಂಥ ಮತ್ತಷ್ಟು ವೀಡಿಯೋಸ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿದ್ರಿ ಅಂತ ಹೇಳ್ತಾ, ಸೊ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಫಾರ್ SKSR more updates.